ಗೃಹಲಕ್ಷ್ಮಿ ಗ್ಯಾರಂಟಿ ಹಣದಲ್ಲಿ ಮಹಿಳೆಯೊಬ್ಬರು ಗಂಡನಿಗೆ ಕಣ್ಣಿನ ಆಪರೇಷನ್ ಮಾಡಿಸಿದ್ದಾರೆ. ಬೆಳಗಾವಿ ಜಿಲ್ಲೆಯ ಅನಗೋಳ ನಿವಾಸಿ ಅನಿತಾ ಗೃಹಲಕ್ಷ್ಮಿಯ 18,000 ಹಣದ ಜೊತೆಗೆ 10,000 ಸೇರಿಸಿ ಗಂಡನ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡಿಸಿದ್ದಾರೆ. ವಿಡಿಯೋ ಮಾಡಿ ಸಿದ್ದರಾಮಯ್ಯ ಹಾಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ಇಬ್ಬರಿಗೂ ಕೂಡ ಧನ್ಯವಾದವನ್ನು ತಿಳಿಸಿದ್ದಾರೆ. ಅರ್ಥ ಏನಿದ್ರದ್ದು? ಯಾರಿಗೆ ಸಲ್ಲಬೇಕೋ ಅವರಿಗೆ ಸಂದರೆ ಸಂತೋಷ ಮತ್ತು ಒಂದು ರೀತಿ ನಾವು ಕೆಲಸ ಮಾಡಿದ್ದಕ್ಕೆ ಧನ್ಯತಾ ಭಾವ. ಅದು ಯಾರಿಗೆ ಸಲ್ಲಬೇಕು ಅವರಿಗೆ ತಲುಪಿದ್ರೆ ಸಲ್ಲದೇ ಇರೋರಿಗೆಲ್ಲ ಕೊಟ್ಬಿಟ್ಟು ಇಲ್ಲಿ ಭಾಷಣದಲ್ಲಿ ನಮ್ಗೆ ಓಟ್ ಹಾಕ್ತಾ ಇದ್ದವ್ರಿಗೂ ಕೊಡ್ತೀವಿ ಅಂತಂದ್ರೆ ಅದಕ್ಕೇನು ಹೇಳ್ಬೇಕು ನಾವು? ಸಿ ಎಂಗಾಗ ಅದಕ್ಕೇನು ಹೇಳ್ಬೇಕು ಅವಾಗ ಚೀಫ್ ಮಿನಿಸ್ಟ್ರಿಗೆ? ಹೇಳೋಕ್ಕಾಗಲ್ಲ. ಈಗಲೂ ಇಫ್ ಸ್ಟೇಟು ಆ ಕ್ರಮ ತಗೊಳ್ಳದೆ ಇದ್ದರೆ ಹಿಮಾಚಲ್ ಪ್ರದೇಶ ಬ್ಯಾಂಕ್ರಪ್ಟ್ ಆಗಿ ಪಾಪರ್ ಚೀಟಿ ಹೊಡೆದಂಗೆ ನೀವು ಹೊಡಿಲೇಬೇಕು. ಹೊಡಿತೀರಿ 25% ಕಾಸಿಲ್ಲ, ಅಲ್ಲಿ ಯಾವುದೋ ನೀರುಗಂಟಿಗಳಿಗೆ ಸಂಬಳ ಇಲ್ಲ, ಇಲ್ಲಿ ಯಾವುದಕ್ಕೋ ಕಾಸಿಲ್ಲ, ಅಲ್ಲಿ ಯಾವುದಕ್ಕೋ ಕಾಸು. ಇದೆಲ್ಲ ಎಷ್ಟು ದಿನ ತಳ್ಕೊಂಡು ಹೋಗ್ತೀರ್ರಿ? ಎಷ್ಟು ದಿನ ತಳ್ತೀರ್ರಪ್ಪ? ಒಂದು ದಿನ ಕುತ್ತಿಗೆಗೆ ಬರಲೇಬೇಕು ಅಲ್ಲಿವರೆಗೂ. ಎಸ್, ನಿಮ್ಮ ಪುಣ್ಯ GST ಕಲೆಕ್ಷನ್ ಒಂದು ಸ್ವಲ್ಪ ಇಂಪ್ರೂವ್ ಆಗಿದೆ ನಮ್ಮ ರಾಜ್ಯದಲ್ಲಿ ಅಷ್ಟೇ. ಅದೊಂದು ಸ್ವಲ್ಪ ದುಡ್ಡು ತಂದು ಕೊಡತ್ತೆ ನಿಮಗೆ. ಚನ್ನಪಟ್ಟಣದಲ್ಲಿ ಯಾವುದೊಂದು ಅಮಾನವೀಯ ಘಟನೆ. ಅದರ ಸೊಸೆ ಅತ್ತೇನ ದೊಣ್ಣೆಯಿಂದ ಮನಬಂದಂತೆ ಹೊಡೆದಿದ್ದಾರಂತೆ. ಐಸಿ ಇದನ್ನು ತಡೆಯೋ ಬದಲು ಮನೆ ಮಗ ಅವ್ನು ವಿಡಿಯೋ ಮಾಡ್ತಾ ಕೂತಿದ್ದಂತೆ. ಅಲ್ಲೇ ಅವ್ರಿಗಾದ ವೃದ್ಧೆ ಅದ್ಯಾರ ಸಾಂಜನ ಅಂತೇರೋ ಮೊಬೈಲಲ್ಲಿ ವಿಡಿಯೋ ಮಾಡಿದ್ದಾನೆ. ಚನ್ನಪಟ್ಟಣ ಪೊಲೀಸರಿಗೆ ತನಿಖೆ ಮಾಡ್ತಿದ್ದಾರೆ. ಅದೇನದು ಅಂದರೆ ಮಗಾನೇ ತಾಯಿಗೆ ಹೊಡಿತಾ ಇದ್ರು ನೋಡ್ತಾ ಕೂತಿದ್ದಾನ? ಹೌದಾ? ಸೊಸೆ ಇಬ್ರು ಸೇರಿ ಹೊಡೆದಿದ್ದಾರೆ, ಆಮೇಲೆ ಇವನು ವಿಡಿಯೋ ಮಾಡಿದ್ದಾನೆ ಅಂತ. ಐಸಿ ಇವನೆಂತ ಗ್ರೇಟ್ ವ್ಯಕ್ತಿ. ಡಿಸ್ಪ್ಯೂಟ್ ಏನಾದ್ರು ಇರಲಿ, ತಾಯಿ ಮಕ್ಕಳ ಮಧ್ಯನೋ ತಾಯಿ ಸೊಸೆ ಜೊತೆನೋ ಏನೋ ಒಂದು ಡಿಸ್ಪ್ಯೂಟ್ ಇರಲಿ, ಹೊಡಿತಾ ಇದ್ರೆ ಅದನ್ನು ವಿಡಿಯೋ ಮಾಡೋ ಅಷ್ಟು ಕ್ರೂರಿಗಳಿರ್ತಾರ? ಮಾಡಿ ರಿಲೇಟಿವ್ಸ್ಗೆಲ್ಲ ಕಳಿಸಿ ಅದನ್ನ ಕಾಪಾಡೋ ಕುಡಿಬೇಕಂಗಾರೆ ಹಿಡ್ಕೊಂಡು